ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಮ್ಯಾರಾವ್ ಕೇಸ್ ತನಿಖೆ ಮುಗಿಯೋ ತನಕ ನಾವೆಲ್ಲ ಕಾಯಬೇಕು ಅಂತ ಅವ್ರು ಹೇಳಿದ್ದಾರೆ. ಯಾವ ಸಚಿವರು ಇದ್ದಾರೆ ಅಂತ ಬಿಜೆಪಿಯವರು ಹೆಸರು ಹೇಳಿ, ಸಿಬಿಐ ತನಿಖೆ ನಡೀತಾ ಇದೆ, ಕಾಯ್ಬೇಕಷ್ಟೇ. ಅವರು ಏರ್ಪೋರ್ಟ್ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ, ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸಚಿವರ ಬಗ್ಗೆ ಮಾತಾಡಿದ್ರೆ ಯಾಕೆ ಡ್ಯಾಮೇಜ್ ಆಗುತ್ತೆ, ಹೆಸರು ಹೇಳಿ ಅಂತಿದ್ದಾರೆ. ಇವರು ಉತ್ಸಾಹವನ್ನು ತುಂಬ್ತಾ ಇದ್ದಾರೆ. ಬೇಸಿಕಲಿ ನೀವು ಹೇಳಿ ಹೆಸರು ನಿಮಗೆ ಗೊತ್ತಿದ್ರೆ ಅಂತ ಉತ್ಸಾಹವನ್ನು ತುಂಬ್ತಾ ಇದ್ದಾರೆ. ಈ ಉತ್ಸಾಹ ತಗೊಂಡಾದ್ರೂ ಯಾರಾದ್ರೂ ಹೆಸರು ಹೇಳ್ತಾರಾ ನೋಡ್ಬೇಕು. ವಾಪಸ್ ತಗೊಂಡಿದೆ ಸರ್ ಸರ್ಕಾರ ರಮ್ಯಾರಾವ್ ಕೇಸಲ್ಲಿ. ಗೊತ್ತಿಲ್ಲ, ಅವ್ರ ಇಲಾಖೆ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು. ಅವರು ಸಂಬಂಧಪಟ್ಟ ಸಚಿವರು ಆದೇಶ ಅವರೇ ಮಾಡಿದರು. ಸರ್, ಇಷ್ಟೊಂದು ಸ್ಟ್ರಾಂಗ್ ಆಗಿ ಬಿಜೆಪಿ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸಚಿವರುಗಳಿದ್ದಾರೆ, ಮೂವರಿದ್ದಾರೆ ಅಂತ. ಅದಕ್ಕೆ ಡ್ಯಾಮೇಜ್ ಆಗಲ್ಲ ಸರ್ ನಿಮ್ಮ ಪಕ್ಷಕ್ಕೆ? ಯಾರಿದ್ದಾರ ಹಂಗೆ ಹೇಳಿದ್ರೆ ಆಗ್ತದ್ರೆ? ಯಾರಿಗೆ ಡ್ಯಾಮೇಜ್ ಅಂದರೆ ಹಿಂಗೆ ಹೆಸರು ಹೇಳಬೇಕು ಯಾರ್ದಾರೆ. ಅದಕ್ಕೆ ಅವ್ರದ್ದೇ ಏಜೆನ್ಸಿ ಎನ್ಕ್ವೈರಿ ಮಾಡ್ತಾರೆ. ಎಲ್ಲ ವೇಟ್ ಮಾಡಲಿ, ಎಲ್ಲರೂ ವೇಟ್ ಮಾಡಲಿ. CBI ಎನ್ಕ್ವೈರಿ ಮಾಡ್ತಿದ್ದಾಗ ನಮ್ಮ ಕಡೆ ತೋರಿಸೋದು ಅವಶ್ಯಕತೆ ಇಲ್ಲ. CBI ಮಾಡ್ತಾರೆ, ಯಾರು ಇನ್ವಾಲ್ವ್ ಇದ್ದಾರೆ, ಯಾರಿಲ್ಲ, ಯಾರು ಸಪೋರ್ಟ್ ಮಾಡಿದ್ರು, ಎಷ್ಟು ಸಾರಿ ಬಂದರು. ಏರ್ಪೋರ್ಟ್ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಇಲ್ಲ. ಜವಾಬ್ದಾರಿ ಅವ್ರದ್ದು ಹೆಚ್ಚಿದೆ. BJP ಅವರು ಸುಮ್ಮನೆ ಮಾತಾಡ್ತಾ ಕೂಡ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ. ಯಾಕಂದರೆ ಟೋಟಲ್